ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 41ನೇ ಪಂದ್ಯದಲ್ಲಿ ಮುಂಬೈ ಮತ್ತು ಹೈದರಾಬಾದ್ ನಡುವೆ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಪಂದ್ಯಾಟನೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ ಹೈದರಾಬಾದ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡಿ 244 ರನ್ ಆದ್ರೆ ಹೊಡಿತಾರೆ. ಆದ್ರೆ ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಚೇಸ್ ಆದ್ರೆ ಮಾಡ್ತಾರೆ SRH ತಂಡದ ಆಟಗಾರರು. ಆದ್ರೆ ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ತಕ್ಷಣವೇ ಮಾತನಾಡಿದಂತ ಮುಂಬೈನ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಕಾಮೆಂಟ್ರಿಯಲ್ಲಿ ಮತ್ತು ಪಂದ್ಯ ಸೋತ ಬಳಿಕ ಮಾತನಾಡಿದ ಬಳಿಕ ಕ್ಯಾಪ್ಟನ್ ಯಾವ ರೀತಿ ಇರಬೇಕಂತ ತೋರಿಸಿಕೊಟ್ಟಿದ್ದಾರೆ ಮತ್ತು ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಬೈಯದೇನೆ ಮೆಚ್ಚುಗಾದರೆ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಆಟಗಾರರ ಬಗ್ಗೆ ಮತ್ತು ತಂಡದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಹಾರ್ದಿಕ್ ಪಾಂಡ್ಯ ಮಾತುಗಳನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಅಷ್ಟಕ್ಕೂ ಹಾರ್ದಿಕ್ ಪಾಂಡ್ಯ ಪಂದ್ಯ ಸೋತ ತಕ್ಷಣವು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ಈ ಬಾರಿ IPL ಫೈನಲ್ ಪಂದ್ಯಗಳು ಯಾವ್ಯಾವ ತಂಡ ಆಡ್ಬೋದು ಅಂತ ಕಮೆಂಟ್ ಮಾಡಿ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ 243 ರನ್ ಆದ್ರೆ ಹೊಡಿತಾರೆ. ವಿಲ್ ಜಾಕ್ಸ್ 46 ರನ್ ಆಡಿದ್ರೆ ರಿಯಲ್ ರಿಕಲ್ಟನ್ ಇವತ್ತಿನ ಪಂದ್ಯದಲ್ಲಿ ಸೆಂಚುರಿ ಆದ್ರೆ ಹೊಡಿತಾರೆ. ಕೇವಲ 55 ಬಾಲ್ಗಳಲ್ಲಿ 123 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 10 4 8 6 223ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡ್ತಾರೆ ರಿಕಲ್ಟನ್. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ 243 ರನ್ ಆದ್ರೆ ಹೊಡಿತಾರೆ. 244 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ಸನ್ ರೈಸರ್ಸ್ ಹೈದರಾಬಾದ್ ಪರ ಅಭಿಷೇಕ್ ಶರ್ಮಾ 24 ಬಾಲ್ ಅಲ್ಲಿ 45 ರನ್ ಆಡಿದ್ರೆ ಇವರ ಜೊತೆ ಬಂದಂತ ಟ್ರಾವಿಸ್ ಹೆಡ್ 76 ರನ್ ಆದ್ರೆ ಹೊಡಿತಾರೆ. ಕೇವಲ 30 ಬಾಲ್ ಅಲ್ಲಿ, ಅದು 253ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ಹೆಡ್ ಅವರು 0ಗೆ ರನ್ ಗೆ ಔಟ್ ಆಗೋ ಚಾನ್ಸಸ್ ಕೂಡ ಕ್ರಿಯೇಟ್ ಆಗಿತ್ತು. ಆದ್ರೆ ಕ್ಯಾಚ್ ಬಿಟ್ಟಿರೋ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಹೆಡ್ ಅವರು ವಿಧ್ವಂಸಕ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಆನಂತರ ಬಂದಂತ ಇಶನ್ ಕಿಶನ್ ಡಕ್ಔಟ್ ಆದ್ರೆ ಆಗ್ತಾರೆ. ಆದ್ರೆ ಕ್ಲಾಸನ್ ಮಾತ್ರ ನಾನ್ ಇದ್ದೀನಿ, ಈ ಪಂದ್ಯವನ್ನು ಗೆಲ್ಸ್ಕೊಡ್ತೀನಿ ಅಂತಂದು ಆಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯದಲ್ಲಿ ಕ್ಲಾಸನ್ ಅವರು 30 ಬಾಲ್ ಅಲ್ಲಿ 65 ರನ್ ಆಡಿ ಮ್ಯಾಚ್ ವಿನ್ನರ್ ಕೂಡ ಆಗ್ತಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ 21 ರನ್ ಆದ್ರೆ ಆಡ್ತಾರೆ ಮತ್ತು ಸಲೀಲ್ ಅರೋರ್ ಅವರು 30 ರನ್ ಆದ್ರೆ ಆಡ್ತಾರೆ. ಇನ್ನು ಒಟ್ನಲ್ಲಿ ಈ ಪಂದ್ಯದಲ್ಲಿ ಇನ್ನು 8 ಬಾಲುಗಳು ಬಾಕಿ ಇರುವಂತೆ ಈ ಪಂದ್ಯವನ್ನು SRH ತಂಡ ಆದ್ರೆ ಗೆದ್ದುಕೊಂಡಿದೆ. ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ತಕ್ಷಣವೇ ಮಾತನಾಡಿದಂತ ಮುಂಬೈನ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಸೋತಿದ್ದೇವೆ, ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ. ಹೌದು, ನಾವು ಮೊದಲು ಬ್ಯಾಟಿಂಗ್ ಮಾಡಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಚೇಸ್ ಮಾಡೋಕೆ ಆಗದೆ ಇರೋ ಕಾರಣದಿಂದಾಗಿ ನಾವು ಮೊದಲು ಬ್ಯಾಟಿಂಗ್ ಆದ್ರೆ ಮಾಡುತ್ತೇವೆ. ಇನ್ನು ಈ ಪಂದ್ಯದಲ್ಲಿ ಡ್ಯೂ ಬರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಹೌದು, ಡ್ಯೂ ಏನೋ ಇತ್ತು, ಆದ್ರೂ ಕೂಡ ನಮ್ಗೆ ಅಷ್ಟೊಂದೇನು ಕಾಣಿಸಲಿಲ್ಲ. ಹೌದು, ಬೌಲರ್ಸ್ ಎಲ್ಲ ಸ್ವಲ್ಪನೇ ಎಕ್ಸ್ಪೆನ್ಸಿವ್ ಕೂಡ ಆದ್ರೂ ನನಗೆ ಬೇಜಾರಿಲ್ಲ. ಯಾಕಂತಂದ್ರೆ ಇನ್ನು ಈ ಪಂದ್ಯದಲ್ಲಿ ನಾವು ಸೋತಿರೋ ಕಾರಣದಿಂದಾಗಿ ನಾವು ಈ ಸೋಲನ್ನು ಬೌಲರ್ ಗಳ ಮೇಲೆ ಹಾಕಲು ನನಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ಇದು ತಂಡದ ಸೋಲಾಗಿದೆ. ಆ ಕಾರಣದಿಂದಾಗಿ ನಾವು ಯಾವ ಒಬ್ಬರ ಬೌಲರ್ ಗಳ ಮೇಲೆ ಬ್ಲೇಮ್ ಮಾಡೋದು ಅದು ಸರಿಯಾದ ನಿರ್ಧಾರವಲ್ಲ ಮತ್ತು ಕ್ಯಾಪ್ಟನ್ ನ ಸರಿಯಾದ ಮಾರ್ಗವಲ್ಲ ಅಂತಂದು ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿ ಹೇಳಿ ಮನ ಗೆದ್ದಾರೆ ಅಂತಾನೆ ಹೇಳ್ಬೋದು ಫ್ಯಾನ್ಸ್ ಗಳದ್ದು. ಹೌದು ಸ್ನೇಹಿತರೆ, ಆನಂತರ ಬ್ಯಾಟರ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ರಿಯಲ್ ರಿಕಲ್ಟನ್ ಅವರು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಇನ್ನು SRH ನ ಓಪನರ್ಸ್ ಆ ರೀತಿ ಬ್ಯಾಟಿಂಗ್ ಆಡಿದ ಕಾರಣದಿಂದಾಗಿ ಈ ಪಂದ್ಯವನ್ನ ಆದ್ರೆ ಗೆದ್ದಿದ್ದಾರೆ ಮತ್ತು ಕ್ಲಾಸನ್ ಅವರು ಅದ್ಭುತವಾಗಿ ಆಡಿದರು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ SRH ತಂಡ ಆದ್ರೆ ಗೆದ್ದಿದೆ. ಇಲ್ಲಿ ಒಂದೇನಂತಂದ್ರೆ ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು ಈ ಸೀಸನ್ ಅಲ್ಲಿ ಕೆಟ್ಟ ಸೋಲಾಗಿದೆ. ಇನ್ನೊಂದು, ಈ ಸೀಸನ್ ಕೂಡ ನಮಗೆ ಕೆಟ್ಟದ್ದಾಗಿದೆ ಎಂದು ಹಾರ್ದಿಕ್ ಪಾಂಡ್ಯ ಅವರು ಆದ್ರೆ ಹೇಳಿದರು. ಇನ್ನು ಬೌಲರ್ ಗಳ ಬಗ್ಗೆ ನಾನು ಯಾವ ಒಬ್ಬ ಬೌಲರ್ ಬಗ್ಗೆನೂ ಕೂಡ ಬ್ಲೇಮ್ ಮಾಡಲು ನನಗೆ ಇಷ್ಟ ಇಲ್ಲ ಮತ್ತು ಅದು ನನಗೆ ಮಾಡಲು ಸಾಧ್ಯವಾಗಿಲ್ಲ. ಯಾಕಂತಂದ್ರೆ ಎಲ್ಲ ನಮ್ಮಲ್ಲಿರುವಂತ ಒಳ್ಳೆ ಕ್ವಾಲಿಟಿ ಬೌಲರ್ ಗಳಾದ್ರೆ ಇದ್ದಾರೆ. ಆದ್ರೆ ದಿನ ಮಾತ್ರ ಕೆಟ್ಟದ್ದಾಗುತ್ತಾ ಇದೆ ಅಂತಂದು ಹಾರ್ದಿಕ್ ಪಾಂಡ್ಯ ಅವರು ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬಹುದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.